ಹಾಯ್ ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದಾಸ್ ಕರ್ನಾಟಕ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತೀನಿ. ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಸಖತ್ತಾಗಿರೋ ಬಿರಿಯಾನಿನ ಯಾವ ರೀತಿಯಾಗಿ ಈಸಿಯಾಗಿ ಮನೇಲಿ ಮಾಡೋದು ಅಂತ ಹೇಳಿ ನೋಡೋಣ. ಬನ್ನಿ ವಿಡಿಯೋನ ನೋಡ್ಕೊಂಬರೋಣ. ಗ್ಯಾಸ್ ಮೇಲೆ ಒಂದು ಕುಕ್ಕರನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಸಣ್ಣ ಬೌಲಲ್ಲಿ ನಾನು ಆಯಿಲ್ನ ಬಳಸ್ತಾ ಇದ್ದೀನಿ. ಇಲ್ಲಿ ಶೇಂಗಾ ಎಣ್ಣೆ ಬಳಸ್ತಾ ಇದ್ದೀನಿ. ನಾನು 1 ಕಪ್ ಸಾಕಾಗಲ್ಲ, ಸೊ ಇನ್ನೊಂದು 1/4 ಕಪ್ ಬಳಸ್ತಾ ಇದ್ದೀನಿ. ಸೊ ನಿಮ್ಮ ಕ್ವಾಂಟಿಟಿಗೆ ನೋಡ್ಕೊಂಡು ಆಯಿಲ್ನ ಬಳಸಿ. ಆಯಿಲ್ ಸ್ವಲ್ಪ ಕಾದ್ಮೇಲೆ ಒಗ್ಗರಣೆಗೆ 2 ಮರಾಠ ಮೊಗ್ಗು, ಒಂದು ಸ್ವಲ್ಪ ಚಕ್ರ ಮೊಗ್ಗು, ಸ್ವಲ್ಪ ಫ್ಲೇವರ್ಗೆ 2 ಬಿಡಿಸಿರೋ ಏಲಕ್ಕಿ, ಸ್ವಲ್ಪ ಪಲಾವ್ ಎಲೆನ ಹಾಕಬೇಕು. ಇದಿಷ್ಟು ಚೆನ್ನಾಗಿ ಫ್ಲೇವರ್ನ ಬಿಟ್ಕೊಳ್ಳುತ್ತೆ. ಸೊ ಅಲ್ಲಿವರೆಗೂ ನೀವು ಇದನ್ನು ಈ ಥರ ಬಾಡಿಸ್ಕೊಳ್ಳಿ. ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿನ ಹಾಕಿ, ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಇದೆಲ್ಲ ಫ್ಲೇವರ್ಗೋಸ್ಕರ ಬಳಸೋದು. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈರುಳ್ಳಿ ಫುಲ್ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಬೇಕಾದರೆ ತುಪ್ಪ ಬೇಕಾದರೆ ಬಳಸ್ಬೋದು. ನಾನಿಲ್ಲಿ ಶೇಂಗಾ ಎಣ್ಣೆನ ಬಳಸಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1-2 ಸೀಳಿರೋಂತಹ ಹಸಿ ಮೆಣಸಿನ್ಕಾಯಿ 4 ಹಾಕ್ತಾ ಇದ್ದೀನಿ. ಹಸಿ ಮೆಣಸಿನ್ಕಾಯಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಗೋಲ್ಡನ್ ಫ್ರೈ ಬರಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ಗೆ ಈರುಳ್ಳಿ ತಿರುಗ್ತಿದೆ. ಆವಾಗ ನಾನು 1-2 ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತಿದ್ದೀನಿ. ಇದೆಲ್ಲ ಕೂಡ ಹಾಕಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡಿ. ಇವಾಗ ಚಿಕನ್ನ ಚೆನ್ನಾಗಿ ಆಯಿಲಲ್ಲಿ ನಾವು ಫ್ರೈ ಮಾಡಬೇಕಾಗತ್ತೆ. ಅದು ಫ್ರೈ ಆಗೋ ಹೊತ್ತಿಗೆ ಒಂದು ಮಿಕ್ಸಿ ಜಾರಿಗೆ ನಾವು 10 ಅಥವಾ 7-8 ಲವಂಗ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಚಕ್ಕೆ, ನೆಕ್ಸ್ಟು ಸ್ವಲ್ಪ ಹಸಿ ಶುಂಠಿ, ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿ, 4-5 ಹಸಿ ಮೆಣಸಿನ್ಕಾಯಿ, 1 ದಪ್ಪದಾಗಿ ಇರೋಂತಹ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಪುದೀನ, ನೆಕ್ಸ್ಟು ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಮಾತ್ರ ನೀರನ್ನು ಹಾಕಿ ರುಬ್ಕೊಳ್ಳಿ ಚೆನ್ನಾಗಿ. ಇವಾಗ ರುಬ್ಬೋಣ. ಈಗ ನೋಡ್ಬೋದು ನೀವು ಚೆನ್ನಾಗಿ ಇದು ಮಿಕ್ಸಿ ಆಗಿದೆ. ಒಂದು ಕಡೆ ಇಟ್ಕೊಳ್ಳೋಣ. ಈಗ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಿದೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಬೇಕು. ಸ್ವಲ್ಪ ಟೇಸ್ಟಿಗೆ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ಬೇಕಾಗಿರೋ ಉಪ್ಪನ್ನು ಹಾಕಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಎಲ್ಲ ಮಸಾಲೆ ಕೂಡ ಚೆನ್ನಾಗಿ ಇದಕ್ಕೆ ಅಂಟ್ಕೊಬೇಕು. ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಡಿ. ಈಗ ರುಬ್ಬಿರೋ ಅಂತಹ ಮಸಾಲೆನ ಇದಕ್ಕೆ ಹಾಕಿ, ರುಬ್ಬಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಸಾಲೆ ಕೂಡ ಅದಕ್ಕೆ ಚೆನ್ನಾಗಿ ಅಂಟ್ಕೋಬೇಕು. ಒಳ್ಳೆ ಘಮ ಫ್ಲೇವರ್ ಬರ್ತಾ ಇದೆ. ಇವಾಗಲೇ ತಿನ್ಬಿಡೋಣ ಅಂತ ಹೇಳಿ. ನೆಕ್ಸ್ಟು ಸ್ವಲ್ಪ ಬೆಂದಿದ್ದಾದಮೇಲೆ ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದ್ರ ಡಬ್ಬಲ್ ನೀರನ್ನ ಹಾಕಿಬಿಡಿ. ನಾನಿಲ್ಲಿ 2 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಇದರಲ್ಲಿ 4 ಕಪ್ ವಾಟರ್ನ ಹಾಕಿದೆ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ಚಿಕನ್ ಚೆನ್ನಾಗಿ ನೀರಲ್ಲಿ ಕುದೀತಾ ಇದೆ. ಸೊ ನಾವಿವಾಗ 2 ಕಪ್ ಅಷ್ಟು ಅಕ್ಕಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಇದಕ್ಕೆ ಅಕ್ಕಿ ಉದುರುದ್ರಾಗಿ ಬರಬೇಕು ಅನ್ನ ಅಂತ ಹೇಳಿ 1/2 ಲೆಮನ್ನ ಹಿಂಡ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಉಪ್ಪಿನ ಟೇಸ್ಟ್ ನೋಡಿಬಿಟ್ಟು ಉಪ್ಪೇನಾದರೂ ಕಡಿಮೆ ಇದ್ದರೆ ಹಾಕ್ಕೋಬೇಕಾಗತ್ತೆ. ಈಗ ರುಚಿಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನಿಲ್ಲಿ ಉಪ್ಪನ್ನು ಹಾಕ್ಕೊತಿದ್ದೀನಿ. ನಿಮ್ಮ ರುಚಿಗೆ ನೋಡಿ ಉಪ್ಪನ್ನು ಬಳಸಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮಿಕ್ಸ್ ಆಗಿದ್ದಾದಮೇಲೆ ಈ ಥರ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ. ಇವಾಗ ಕ್ಯಾಪ್ ಕ್ಲೋಸ್ ಮಾಡಿ 1-2 ವಿಷಲ್ನ ಮಾಡ್ಕೊಂಡು ಬಿಡೋಣ. ಫ್ರೆಂಡ್ಸ್, ಕುಕ್ಕರು 2 ವಿಷಲ್ ಆಗೋದ್ರಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ನ ತಿಳ್ಕೊಂಬರೋಣ. ಇವತ್ತು ನನ್ನ ಫ್ರೆಂಡ್ ಮನೆಯದು ಹೌಸ್ ಓಪನಿಂಗ್ ಪ್ರೋಗ್ರಾಮ್ ಇತ್ತು, ಇನ್ವೈಟ್ ಮಾಡಿದ್ರು. ಅಲ್ಲಿ ಹೋಗಿದ್ದೆ. ಸೊ ಅಲ್ಲಿ ಹೋದಾಗ ಕಿಚನ್ ಮತ್ತು ದೇವ್ರ ಮನೆ ಮತ್ತು ಎಂಟ್ರೆನ್ಸ್ ಫ್ಲವರ್ ಡೆಕೋರೇಷನ್ ಎವ್ರಿಥಿಂಗ್ ಚಪ್ರ ಎಲ್ಲನೂ ತುಂಬ ಬ್ಯೂಟಿಫುಲ್ಲಾಗಿ ಆರ್ಗನೈಸ್ ಮಾಡಿದರು. ಸೊ ನಾನು ಡೀಟೇಲ್ ತೊಗೊಬೇಕು ಅಂತೇಳಿ ಸರ್ಚ್ ಮಾಡಿದಾಗ ಗೊತ್ತಾಯಿತು ಈ ಒಂದು ಡಿಸೈನ್ನ ಯಾರು ಮಾಡಿದರು ಹೇಗೆ ಅಂತ ಹೇಳಿ. ಡಿಸೈನ್ ಮಾತ್ರ ಅಲ್ಟಿಮೇಟಾಗಿ ಬೊಂಬಾಟಾಗಿ ಮಾಡಿದರು. ಸೊ ಹಾಗಾಗಿ ನಾನು ಕಾಂಟ್ಯಾಕ್ಟ್ನ ತಿಳ್ಕೊಂಡೆ.
ಫ್ರೆಂಡ್ಸ್, ನೀವೇನಾದರೂ ನಿಮಗೆ ಈ ಡಿಸೈನ್ ಬೇಕು, ನಿಮ್ಮ ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದೆ ಅಂತ ಹೇಳಿದರೆ, ಎನಿ ಡಿಸೈನ್ಸ್ ಬೇಕು ಅಂತ ಹೇಳಿದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಅದಕ್ಕೆ ಕಾಂಟ್ಯಾಕ್ಟ್ ನಂಬರ್ನ ನಿಮಗೆ ಕೊಡ್ತೀನಿ. ಆ ಒಂದು ಮೆಸೇಜ್ಗೆ ಆನ್ಸರನ್ನು ಮಾಡ್ತೀನಿ. ಬನ್ನಿ ಇವಾಗ ಚಿಕನ್ ಬಿರಿಯಾನಿ ಹೇಗೆ ರೆಡಿಯಾಗಿದೆ ಅಂತ ಹೇಳಿ ನೋಡ್ಕೊಂಬರೋಣ. ಎಲ್ಲ ಕೂಡ ಕ್ಲಿಪ್ ನನಗೆ ತೊಗೊಳಕ್ಕಾಗಿಲ್ಲ, ಸ್ವಲ್ಪ ಕ್ಲಿಪ್ನ ಮಾತ್ರ ಇಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಕುಕ್ಕರ್ 2 ಕೂಗಿದ್ದು ಆಯಿತು. ಸೊ ಇವಾಗ ನೋಡ್ಬೋದು, ಫೈನಲಿ ನಿಮಗೆ ಚಿಕನ್ ಬಿರಿಯಾನಿ ಸಖತ್ತಾಗಿ ರೆಡಿಯಾಗಿದೆ. ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ, ನಾನು ವಿಡಿಯೋನ ಎಲ್ಲೂ ಕೂಡ ಕಟ್ ಮಾಡಿಲ್ಲ. ಒಳ್ಳೆ ಕಲರಲ್ಲಿ ಒಳ್ಳೆ ಫ್ಲೇವರ್ ಆಗಿ ಸಖತ್ತಾಗಿ ಬಂದಿದೆ. ಸೊ ಇವಾಗ ಸರ್ವ್ ಮಾಡುವಂಥ ಟೈಮು. ಸೊ ನಾನಿವಾಗ ಸರ್ವ್ ಮಾಡ್ತಾ ಇದ್ದೀನಿ. ಎಷ್ಟು ಉದ್ರಾಗಿ, ಎಷ್ಟು ಸ್ಮೂತಾಗಿ, ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮಸ್ಟ್ ಆ್ಯಂಡ್ ಶುಡ್ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಚಿಕನ್ ಬಿರಿಯಾನಿ ಬರುತ್ತೆ. ಸೊ ನನಗೆ ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಸೊ ನಮ್ಮ ಮನೇಲಿ ಟೇಸ್ಟ್ ಮಾಡೋದಕ್ಕೆ ನನ್ನ ಮಗ ಇದ್ದ. ಸೊ ಫೈನಲಿ ಬಂದು ಅವನು ಟೇಸ್ಟ್ ಮಾಡ್ದ, ಹೇಗಿದೆ ಅಂತ ಹೇಳ್ದ. ಸೊ ನೋಡಿ ಸುನು ಹೇಗಿದೆ ಅಂತ ಕೇಳಿದೆ. ಅವನಂತೂ ತುಂಬಾ ಖುಷಿ, ಸಖತ್ತಾಗಿದೆ ಮಮ್ಮಿ ಅಂತ ಹೇಳಿ ತಿಂದ. ಸೊ ಅವ್ನು ಹೇಳಿದ ರಿವ್ಯೂ ಬಂದುಬಿಟ್ಟು ವಾಯ್ಸ್ ಕಟ್ ಆಯಿತು. ನೆಕ್ಸ್ಟ್ ನಮ್ಮ ಲಿಯೋ ಕೂಡ ಸ್ಮೆಲ್ಲಿಗೆ ವೆಯ್ಟ್ ಮಾಡ್ತಾ ಇದ್ದಾನೆ, ಸೊ ಚಿಕನ್ ಬಿರಿಯಾನಿನ ತಿನ್ನೋದಕ್ಕೋಸ್ಕರ. ಸೊ ಸಖತ್ತಾಗಿದೆ ಅಂತ ಸೋನು ಹೇಳ್ದ. ಸೊ ಅವ್ನು ಏನಾರು ಇದ್ದರೆ ಡೈರೆಕ್ಟಾಗಿ ಹೇಳ್ಬಿಡ್ತಾನೆ ಚೆನ್ನಾಗಿಲ್ಲ ಅಂತ ಹೇಳಿದರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.